ಸ್ಟಾರ್ಟ್ ಆಗಬೇಕು. ಏನದು ನೋಡ್ತಾ ಬರೋಣ. ವೆರಿ ಫಸ್ಟ್ ದಿನಚರ್ಯ ಸೆಷನಲ್ಲಿ ನಾನಿವಾಗ ನಿಮಗೆ ತಿಳಿಸೋದು ವೇಕಪ್ ಬಗ್ಗೆ. ಎದ್ದೇಳೋದು ಹೇಗಿರಬೇಕು, ಯಾವಾಗ ಹೇಳ್ಬೇಕು, ಹೇಗೆ ಹೇಳ್ಬೇಕು, ಫ್ರೆಶ್ ಅಪ್, ಎಕ್ಸಸೈಸ್, ರೀಡಿಂಗ್ ಹೇಗಿರಬೇಕು, ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು, ನಿದ್ದೆ ಹೇಗಿರಬೇಕು, ಆ್ಯಂಡ್ ಹವ್ಯಾಸಗಳು ಹ್ಯಾಬಿಟ್ಸ್ ಹೇಗಿರಬೇಕು, ರಿಕ್ರಿಯೇಷನ್ ಎಷ್ಟಿರಬೇಕು, ಮೆಡಿಟೇಷನ್ ಯಾವಾಗ ಮಾಡಬೇಕು, ನಿಮ್ಮ ಆ್ಯಟಿಟ್ಯೂಡ್ ಹೇಗಿಟ್ಕೋಬೇಕು. ಒಂದು ದಿನದ ದಿನಚರ್ಯವನ್ನು ನಿಮಗೆ ಕಲಿಸ್ತೀನಿ. ಇದರಲ್ಲಿ ಇದನ್ನು ಸಿಪ್ ಬೈ ಸಿಪ್ ಅಡ್ಯಾಪ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅಡ್ಯಾಪ್ಟ್ ಮಾಡ್ಕೊಂಡ ನಂತರ ಯು ಕ್ಯಾನ್ ಸಕ್ಸಸ್ಸಿಂದ ಇದು ಇಂಪ್ಲಿಮೆಂಟ್ ಆಗಬೇಕು. ನಿಮ್ಮ ಬದುಕು ಪಾಶ್ ಆಗದೆ ಇದ್ದರೆ ನನಗೆ ಬಂದು ಕೇಳಿ. ನನ್ನ ಈ ಒಂದು 20 ವರ್ಷದ ಸುದೀರ್ಘ ಕೋಚಿಂಗ್, ಟೀಚಿಂಗ್ ಆ್ಯಂಡ್ ಪ್ಯಾಷನಿಂಗ್ ಫಾರ್ ಎಜುಕೇಟಿಂಗ್ ಈ ಎಲ್ಲದರ ನಡುವೆ ತುಂಬ ಜನರ ಬದುಕು ಬದಲಾಗಿದೆ. ಅದು ನನ್ನಿಂದನೇ ಆಗಿದೆ ಅಂತ ನಾನು ಹೇಳ್ಕೋಬಾರ್ದು, ಆದರೂ ಹೇಳ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಿಮಗೆ ಅದು ಗೊತ್ತಿರಬೇಕು. ತುಂಬ ದೊಡ್ಡ ಹುಡುಗರು SSLCನಲ್ಲಿ ಕಡಿಮೆ ಅಂಕ, PUCನಲ್ಲಿ ಕಡಿಮೆ ಅಂಕ, ಡಿಗ್ರಿನಲ್ಲಿ ಹಲವಾರು ಬಾರಿ ಇಂಗ್ಲೀಷನ್ನ ರೊಟೇಟ್ ಮಾಡ್ಕೊಂಡು ಬಂದಂಥವ್ರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಮತ್ತು ಅವ್ರಿಗೆಲ್ಲ ಏನು ಚೇಂಜ್ ಮಾಡಿದ್ವಿ? ಅವ್ರ IQ ಚೇಂಜ್ ಮಾಡಿದ್ವಾ, ಮೆಮೊರಿ ಚೇಂಜ್ ಮಾಡಿದ್ವಾ? ನೋ. ದೇರ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅವ್ರಿಗೆ ಗೆಲ್ಲುವ ಹವ್ಯಾಸವನ್ನು ಬೆಳೆಸ್ಕೊಟ್ವಿ. ಗೆದ್ದೇ ಗೆಲ್ತೀಯ ಅಂತ ಹೇಳಿದ್ವಿ, ಗೆದ್ದು ಬಂದರು. ನಾವೇನು ಇವತ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಲ್ಲ, ಈ ಕೆಲಸ ಎಷ್ಟು ಪರ್ಸೆಂಟ್ ಅಂದರೆ 1% ಆಫ್ ಬ್ರೈನ್, 1 ಪಾರ್ಟ್ ಆಫ್ ದಿ ಬ್ರೈನ್ ಕೆಲಸ ಮಾಡ್ತಾ ಇರೋದು. ಸಬ್ ಕಾನ್ಷಿಯಸ್ ಮೈಂಡ್ ಇನ್ನು 7 ಪಾರ್ಟ್ ಅಷ್ಟಿರುತ್ತೆ. ಅಂದರೆ 8 ಭಾಗದಲ್ಲಿ 1 ಭಾಗ ಯೂಸ್ ಮಾಡಿಕೊಂಡೇ ಇಷ್ಟು ಮಾತಾಡ್ತಾ ಇದೀವಿ ನಾವು. ಇನ್ನು 7 ಭಾಗ ಸಬ್ ಕಾನ್ಷಿಯಸ್ ಮೈಂಡ್. ಒನ್ಸ್ ವಿ ಆಕ್ಟಿವೇಟ್ ಸಬ್ ಕಾನ್ಷಿಯಸ್ ಮೈಂಡ್, ಯಾವುದೇ ವ್ಯಕ್ತಿ ಸೋಲಾಗಲ್ಲ. ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಮಾಡಬೇಕು ಅಂತ ಅಂದರೆ ಯು ಶುಡ್ ಫಾಲೋ ದಿನಚರ್ಯ. ಇದರ ಆಚೆಗೆ ಇನ್ನೂ 10 ಎಪಿಸೋಡ್ಗಳಲ್ಲಿ ತರ್ತೀವಿ ನಾವು, ಅದನ್ನು ಫಾಲೋ ಮಾಡಿ. ಆಟೋಮೆಟಿಕ್ಲಿ ನಿಮಗೆ ಸಕ್ಸಸ್ ಯಾಕೆ ಫಾಲೋ ಮಾಡಲ್ಲ ನೋಡಿ. ನೀವು ಸಕ್ಸಸ್ ಫಾಲೋ ಮಾಡೋದು ಬೇಡ, ಸಕ್ಸಸ್ ನಿಮ್ಮನ್ನು ಫಾಲೋ ಮಾಡುತ್ತೆ.